ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚುನಾವಣೆ ಆದ್ಮೇಲೂ ಕೂಡ ಯಾರೋ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಚುನಾವಣೆ ಅಂದ್ರೆ ನಮ್ಮ ಆಯ್ಕೆ ಸಂದರ್ಭದಲ್ಲಿ ಈ ತರದ ಅವ್ಯವಹಾರ ಆಗಿದೆ, ಚುನಾವಣಾ ಅಕ್ರಮ ಆಗಿದೆ, ಯಾರು ಪ್ರಶ್ನೆ ಮಾಡಿಲ್ಲ ರಾಜ್ಯ ನಾಯಕರು. ಹೋರಾಟ ಆಗ್ತಿದ್ದಂಗೆ ನಮ್ಮಲ್ಲೂ ಆಗಿದೆ ಅಂತ ಹೇಳ್ತಾರೆ. ಬಹುಶಃ ಸ್ಪೆಷಲಿ ನಮ್ಮ ಮಾದೇವಪುರ ಇರ್ಬೇಕು, ಅದ್ರ ಬಗ್ಗೆ ಆಲ್ರೆಡಿ ಆ ಸಂದರ್ಭದಲ್ಲಿ ದೂರು ದಾಖಲೆ ಆಗಿದ್ದಾರೆ, ಕೊಟ್ಟಿದ್ದಾರೆ. ಬಹುಶಃ ಅದಿನ್ನೂ ಏನು ಅವ್ರು ಮಾಡಿಲ್ಲ. ಬಹುಶಃ ಅವಾಗ ಆ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಅಲ್ಲಿ ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ. ಅದು ಹಂಗೆ ದೂರ ಅಷ್ಟೇ ಉಳಿದಿರ್ಬೋದು. ಅದ್ರ ಮೇಲೆ ಗಮನ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅಲ್ಲ ಅವಾಗ ಸಂಬಂಧಪಟ್ಟು ಅಭ್ಯರ್ಥಿ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಅವ್ರ ಜವಾಬ್ದಾರಿ ಅದು, ಆಕ್ಚುಲಿ ಅವ್ರು ಮಾಡಬೇಕು. ಯಾಕಂದ್ರೆ ಇಫೆಕ್ಟೆಡ್ ಪರ್ಸನ್ ಹೋಗ್ಬೇಕು ಕೋರ್ಟ್ಗೆ, ಯಾರು ಬೇರೆಯವ್ರು ಹೋಗ್ಲಿಕ್ಕೆ ಆಗೋಲ್ಲ. ಸೊ ಅವ್ರು ಮಾಡಬೇಕಿತ್ತು, ಮಾಡಿಲ್ಲ. ಇನ್ನು ಮುಂದಾರ ಆಗಬಾರ್ದು ಅನ್ನೋದು ನಮ್ಮ ನಾಯಕರ ಉದ್ದೇಶ, ಪಕ್ಷದ ಉದ್ದೇಶ. ನ್ಯಾಷನಲ್ ಲೆವೆಲ್ ಅಲ್ಲಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನ ಡ್ಯಾಮೇಜ್ ಯಾಕೆ ಮಾಡಬೇಕು? ಸರ್ಕಾರಕ್ಕೆ ಹೇಳುವಂತ ಅವಕಾಶ ನಮಗಿದೆ, ಅದಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ಯಾವುದು? ಈ ತರ ಡ್ಯಾಮೇಜ್ ಯಾರು ಮಾಡುವಂತ ಅದೊಂದು ಸಂಸ್ಥೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರದ ಪರವಾಗಿ ಪಕ್ಷಪಾತಿ ಧೋರಣೆ ಮಾಡ್ತಾ ಇದೆ ಆಯೋಗ. ಹೌದು, ಹಲವಾರು ಸಲ ಸದನ ಹೇಳಿದ್ದಾರೆ. ಇದು ಎಲ್ಲಿ ಸದನ ಹೇಳಿದ್ದಾರೆ, ಚರ್ಚೆ ಆಗಿದೆ. ಹೊರಗಡೆ ಬಹಿರಂಗ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ, ಬೇರೆ ಮುಖಂಡರು ಹೇಳಿದ್ದಾರೆ, ಹೇಳ್ತಾನೆ ಇದ್ದಾರಲ್ಲ. ಹೊಸದಲ್ಲಿದ್ದಾರೆ, ಮಷೀನ್ ಬಗ್ಗೆ ಹೇಳ್ತಾ ಇದ್ದಾರೆ. 10 ವರ್ಷದಿಂದ ಚರ್ಚೆಯಲ್ಲಿದೆ. ಕೆಲವರು ಸಾಬೀತು ಕೂಡ ಮಾಡಿದ್ದಾರೆ, ಅದು ಮಾಡೋಕ್ಕೆ ಅವಕಾಶ ಇದೆ ಅಂತ ಎಕ್ಸ್ಪರ್ಟು. ಇವಾಗ ಹೊಸ ತಂತ್ರ ಡಿಲೀಟ್ ಮಾಡಿದೆ, ಹೊಸದು ಅವೇರ್ನೆಸ್ ಕಾರ್ಯಕ್ರಮ ಅಷ್ಟೇ. ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹಿಂಗೆ ಮಾಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ. ನಮ್ಮ ವಿಧಾನಸಭೆ ಚುನಾವಣೆಯೂ ಕೂಡ ಹಂಗೆ ಮಾಡಿ ಗೆದ್ರೆ ನೀವು ಗೊತ್ತಾರೆ. ಅದು ಇರೋದು ಅವ್ರನ್ನ ಕಂಟ್ರೋಲ್ ಇರೋದು ಯಾರ್ದ್ರೆ ಜುಟ್ಟ. ನಾವೇನ ಹೆಚ್ಚು ಕಮ್ಮಿ ಡಬಲ್ ಹೆಸರು ಸೇರಿಸಿದ್ರೆ ತೆಗೆಯುವಂತ ಅಧಿಕಾರ ಅವ್ರಿಗಿದೆ. ಅದೇ ನ್ಯಾಯಸಮ್ಮತವಾಗಿ ಆಗಿದೆ, ಬಂದಿದ್ದಾರೆ. ಅಕ್ರಮವಾಗಿ ಆಗಿಲ್ಲ. ಅದ ಅಕ್ರಮ ಆಗಿ ನಾನು ಬಿಡ್ತಿದ್ರ ಅವ್ರು ಸುಮ್ಮನೆ ಇಟ್ಟೋಟಿಗೆ.